ಎಸ್ ಇಲ್ಲಿ ನೋಡ್ರಿ ನಮ್ಮ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂತ ಒಂದು ವೆಬ್ಸೈಟ್ ಇದೆ. ಇದು ನಮ್ಮ ಎಲ್ಲ 5ನೇ ತರಗತಿ ಇರ್ಬೋದು, 8ನೇ ತರಗತಿ ಇರ್ಬೋದು, 9 ಇರ್ಬೋದು, 11, 10, 11 ಮತ್ತು 12 ಇಡೀ ಏನ್ ಪಬ್ಲಿಕ್ ಎಕ್ಸಾಮ್ ಅಂತ ಕನ್ಸಿಡರ್ ಮಾಡ್ಯಾರ ಈ ವರ್ಷ ಯಾವ್ದಾವ್ದು 5, 8, 9, 10, 11, 12 ನಿಮ್ಗೆಲ್ರಿಗೂ ಗೊತ್ತಿತ್ತು 10ನೇ ಮತ್ತು 12ನೇ ಎಕ್ಸಾಮ್ ಪಬ್ಲಿಕ್ ಪರೀಕ್ಷೆ ಅನ್ನೋದು ಕಾಮನ್ ಆಗಿ ಗೊತ್ತಿತ್ತು. ಬಟ್ ಲಾಸ್ಟ್ ಇಯರ್ ದಿಂದ 5th ಸ್ಟ್ಯಾಂಡರ್ಡ್ ಕೂಡ ಪಬ್ಲಿಕ್ ಎಕ್ಸಾಮ್ ಇದೆ, 8ನೇ ತರಗತಿ ಕೂಡ ಪಬ್ಲಿಕ್ ಎಕ್ಸಾಮ್ ಇದೆ ಮತ್ತು 9th ಆಲ್ಸೋ ಪಬ್ಲಿಕ್ ಎಕ್ಸಾಮ್ ಇದೆ. ಸರ್ ಇದಕ್ಕೆ ಏನ್ ಮಾಡ್ತಾರೆ ಸರ್ ಅಂತ ಅಂದ್ರೆ ಈ 5th 8th 9th ಇವರಿಗೆ ಪಬ್ಲಿಕ್ ಎಕ್ಸಾಮ್ ಅಂದ್ರೆ ಸ್ವಲ್ಪ ಭಯ ಆಗ್ತಾರ ಅಂತ ಹೇಳಿ ಏನ್ ಮಾಡ್ತಿದಾರೆ ಅಂದ್ರೆ ಇವಕ್ಕ ಮೌಲ್ಯಾಂಕನ ಅಂತ ನಡೆಸ್ತಿದ್ದಾರೆ. ಏನಂತ ಮೌಲ್ಯಾಂಕನ. ಸೊ ಈ ಮೌಲ್ಯಾಂಕನದಲ್ಲಿ ಸೇಮ್ ಪಬ್ಲಿಕ್ ಎಕ್ಸಾಮ್ ಹೆಂಗ್ ನಿಂತು ಹಂಗೆ ನಿಂತು ಇವರು ಆನ್ಸರ್ ಸೀಟ್ ಕೂಡ ಆಯಾ ಕ್ಲಸ್ಟರ್ ಲೆವೆಲ್ ಚೆಕ್ ಮಾಡ್ತಾರ ಮತ್ತು ರಿಸಲ್ಟ್ ಹಚ್ತಾರ. ಅದಕ್ಕಾಗಿ ಈ ವರ್ಷ 5ನೇ ತರಗತಿವರೆಗೆ ಒಂದು ಮಾಡೆಲ್ ಕ್ವಶನ್ ಪೇಪರ್, 5ನೇ ತರಗತಿ ಅಷ್ಟಲ್ಲ ಎಲ್ಲ ತರಗತಿ 5, 8, 9, 10ನೇದವ್ರು ಬಿಟ್ಟಿಲ್ಲ. ಸೊ 5, 8, 9 ಇವ್ರು ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಾರ. ಯಾವ ರೀತಿ ಇರುತ್ತಾ ಅನ್ನೋದನ್ನ ತಿಳಿಸ್ಲಿಕ್ಕೆ. ಓಕೆ, ಅದರಲ್ಲಿ ಇದು ಒಂದು ಮಾಡೆಲ್ ಕ್ವಶನ್ ಪೇಪರ್. ಸೊ ಇಲ್ಲಿ ಎಲ್ಲ ನೀವು ನೋಡ್ಬೋದು ಕರ್ನಾಟಕ ಶಾಲಾ ಪರೀಕ್ಷಾ ಮೌಲ್ಯ ಮಂಡಳಿ ಅಂತ ಹೇಳಿ. ಆಮೇಲೆ ಅದನ್ನ ಇಂಗ್ಲಿಷ್ ನಲ್ಲಿ ಏನಂತ ಕರೀತಾರ, ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್ ಅಂತ ಮಾಡಿದ್ದಾರೆ. ಮೊದಲು ಕರ್ನಾಟಕ ಶಾಲಾ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ತತ್ತಿತ್ತು, ಅದನ್ನ ಇವಾಗ ಏನ್ ಮಾಡಿದಾರೆ ಅದನ್ನ ಚೇಂಜ್ ಮಾಡಿ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂಡ್ ಅಸೆಸ್ಮೆಂಟ್. ಸೊ ಇಲ್ಲಿ ಮೌಲ್ಯಾಂಕನ ಮಾರ್ಚ್ 2024 ಮಾದರಿ ಪ್ರಶ್ನೋತ್ತರ ಪತ್ರಿಕೆ, ಅಸೆಸ್ಮೆಂಟ್ ಮಾರ್ಚ್ 2024 ಮಾಡೆಲ್ ಪೇಪರ್ ಕೊಟ್ಟಿದ್ದಾರೆ. ಕ್ಲಾಸ್ 5 ಸಬ್ಜೆಕ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್. ಟೋಟಲ್ ಎಷ್ಟು ಅಂಕದ ಇರ್ತೈತಿ? 40 ಅಂಕದ ಇರ್ತೈತಿ. 2 ಗಂಟೆ ಟೈಮ್ ಇರ್ತೈತಿ, 2 ಗಂಟೆ. ಸೊ ನಿಮ್ಮ FA1, FA2, FA3, FA4 ಕೂಡ 40 ಮಾರ್ಕ್ಸ್ ಇಂದ ಇರ್ತಾವ. ಅಥವಾ ಅದನ್ನ ನಾವು ಒಮ್ಮೆ ಏನ್ ಮಾಡ್ತಿರ್ತೀವಿ 20 ಮಾರ್ಕ್ಸ್ ಅಂತೂ ತಗೋತೀವಿ ಅವ್ರ ಬಿಟ್ಟಿದ್ದು. ಓಕೆ, ಸೊ ಈ ರೀತಿ 20 ಮಾರ್ಕ್ಸ್ ತಗೋಬಹುದು. ಅಥವಾ SA1 HNS SA1 ಮತ್ತೆ SA2 40 ಮಾರ್ಕ್ಸ್ ತಗೋತಿರ್ತೀವಿ. ಅದೇ ರೀತಿ ಇದನ್ನು ಕ್ವಶನ್ ಪೇಪರ್ ಇರ್ತಾರೆ. ಇದರಲ್ಲಿ ಏನಂತಂದ್ರೆ ಇದರಲ್ಲೇ ಕ್ವಶನ್ಸ್ ಇದ್ದಾವೆ, ಇದರಲ್ಲೇ ಆನ್ಸರ್ ಬರೀಬೇಕು. ದೇವ್ ರೈಟ್ ಹಿಯರ್ ಓನ್ಲಿ ಆನ್ಸರ್ಸ್. ಮೊದಲು ಇಲ್ಲಿ ನೋಡ್ರಿ ನೇಮ್ ಆಫ್ ದಿ ಸ್ಟೂಡೆಂಟ್, ಇಲ್ಲಿ ಹೆಸರು ಬರೀಬೇಕು ಅವರು. ಇನ್ಫಾರ್ಮೇಶನ್ ಟು ಬಿ ಫಿಲ್ಡ್ ಬೈ ದ ಸ್ಟೂಡೆಂಟ್, ವಿದ್ಯಾರ್ಥಿಗಳು ಇದನ್ನ ಇನ್ಫಾರ್ಮೇಶನ್ ತುಂಬಬೇಕು, ಹೆಸರನ್ನ ನೀಟಾಗಿ ಬರೀಬೇಕು. ಅವ್ರ ಸ್ಯಾಟ್ ನಂಬರ್ ಅಂತ ಇರ್ತೈತೆ, ಅವ್ರ ಹಾಲ್ ಟಿಕೆಟ್ ಕೊಟ್ಟಿರ್ತಾರ SITS ನಂಬರ್ ಅಂತೇಳಿ, ಅದನ್ನ ಇಲ್ಲಿ ಕರೆಕ್ಟ್ ಆಗಿ ಬರೀಬೇಕು. ಎಷ್ಟು ನಂಬರ್ ಇರ್ತೈತೆ ಅದು ಬರೆದ ನಂತರ ವಿದ್ಯಾರ್ಥಿಗಳು ಇಲ್ಲಿ ಸಹಿ ಮಾಡ್ಬೇಕು, ಸಿಗ್ನೇಚರ್ ಆಫ್ ದಿ ಸ್ಟೂಡೆಂಟ್. ಸರ್ ನಮ್ಗೆ ಸಹಿ ಮಾಡ್ಲಿಕ್ಕೆ ಬರಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ಹೇಳೋರು, ಅವ್ರ ಹೆಸರನ್ನ ಬರ್ದ್ಬಿಟ್ರು ಮುಗಿತು, ದಟ್ ಇಸ್ ದ ಸೈನ್. ಓಕೆ, ಅದಕ್ಕೆ ನಾ ಹೇಳ್ತಿರ್ತೀನಿ ಹೆಚ್ಚು ಸೈನ್ ಮಾಡ್ಬೇಕಂತಾನೆ ಹೇಳ್ತಿರ್ತೀನಿ. ಅದಕ್ಕೆ ನೀವು ಎಲ್ಲರಿಗೂ ಸಿಗ್ನೇಚರ್ ಕಲ್ಕೋರಿ ಅಂತ ಹೇಳ್ತೀವಿ ಇದಕ್ಕೆ. ಸೊ ಇಲ್ಲಿ ಸಿಗ್ನೇಚರ್ ಮಾಡ್ಬೇಕು ಅವರು. ಇಷ್ಟು ಅವ್ರು ತುಂಬಬೇಕಾದ್ರು ಇಷ್ಟೇನೆ, ವಿದ್ಯಾರ್ಥಿಗಳು ತುಂಬಬೇಕಾದ್ರು 1, 2 and 3. ಸೊ ಇದನ್ನ ವಿದ್ಯಾರ್ಥಿಗಳು ತುಂಬಬೇಕು, 5ನೇ ವಿದ್ಯಾರ್ಥಿ. ಇದಾದ ನಂತರ ಇನ್ವಿಜಿಲೇಟರ್ ಅಂದ್ರೆ ಎಕ್ಸಾಮ್ ಏನ್ ಕಂಡಕ್ಟ್ ಮಾಡ್ತಿರ್ತಾರ ಅವರು ಬಂದವರು ಇದನ್ನ ತುಂಬ್ತಾರ. ಸ್ಕೂಲ್ ಡೈಸ್ ಕೋಡ್ ತುಂಬಬೇಕಾಗತ್ತ, ಸ್ಕೂಲ್ ನೇಮ್ ಅನ್ನು ತುಂಬಬೇಕಾಗತ್ತ, ಕ್ಲಸ್ಟರ್ ನೇಮ್ ತುಂಬಬೇಕಾಗತ್ತ, ಬ್ಲಾಕ್, ಡಿಸ್ಟ್ರಿಕ್ಟ್, ಆಮೇಲೆ ಆ ಸ್ಕೂಲ್ ಏನ್ ಗೌರ್ಮೆಂಟ್ ಇದೇನಾ, ಎಡೆಡ್ ಇದೇನಾ, ಅನ್ಎಡೆಡ್ ಇದೇನಾ, ಇದನ್ನೆಲ್ಲಾನು ತುಂಬಿದ ನಂತರ ಅವರು ಇಲ್ಲಿ ಸಿಗ್ನೇಚರ್ ಮಾಡ್ಬೇಕಾಗ್ತದೆ. ಯಾರು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಿರ್ತಾರ ನೋಡ್ರಿ, ಸೂಪರ್ವೈಸರ್ ಅಂತ ನಾವು ಕರಿತೇವೆ ನೋಡ್ರಿ, ಅವರು ಇಲ್ಲಿ ತುಂಬಬೇಕು. ಸೊ ವಿದ್ಯಾರ್ಥಿಗಳು ತುಂಬಲಿಕ್ಕೆ ಏನ್ ಜಾಸ್ತಿ ಇಲ್ಲ, ಒಂದ್ 3 ಪಾಯಿಂಟ್. ಒಂದು ನಿಮ್ಮ ಹೆಸರನ್ನ ನೀಟಾಗಿ ಬರೀಬೇಕು, ಅದಾದ ನಂತರ ಸ್ಯಾಟ್ ಸಂಖ್ಯೆ ಬರೀಬೇಕು. ಸೊ ಸ್ಯಾಟ್ ಸಂಖ್ಯೆ ಎಲ್ಲಿ ಸಿಗ್ತೈತೆ ಅಂದ್ರೆ ಹೇಳ್ರಿ, ನಿಮ್ಮ ಆರ್ಡರ್ ಸಿಗ್ತೈತಿ ಮತ್ತು ಸಿಗ್ನೇಚರ್ ಮಾಡ್ಬಿಟ್ರೆ ಮುಗಿತು. ಇಷ್ಟು ಈ ಉಳ್ಕಿದೆಲ್ಲರೂ ಸೂಪರ್ವೈಸರ್ ಫಿಲ್ ಮಾಡ್ತಾರ. ಮಾಡಿದ ನಂತರ ಇಲ್ಲಿ ಏನು ಬರೆಯುವಂತಿಲ್ಲ, ಈ ಫಸ್ಟ್ ಪೇಜ್ ಅಲ್ಲಿ ಮತ್ತೆ ನೀವೇನು ಬರೆಯುವಂತಿಲ್ಲ. ಸರ್ ಇದೆಲ್ಲ ಏನ್ ಸರ್ ಅಂತಂದ್ರೆ ಟೋಟಲ್ ಎಷ್ಟು ಕ್ವಶನ್ಸ್ ಅದಾವು? 24 ಕ್ವಶನ್ಸ್ ಅದಾವು. 1ನೇ ಕ್ವಶನ್ ಎಷ್ಟು ಮಾರ್ಕ್ಸ್ ತಗೊಂಡ್ರಿ, 2ನೇ ಕ್ವಶನ್ ಎಷ್ಟು ಮಾರ್ಕ್ಸ್ ತಗೊಂಡ್ರಿ, ಯಾರು ಪೇಪರ್ ಚೆಕ್ ಮಾಡ್ತಾರ ನೋಡ್ರಿ ಅವರು ಇದನ್ನೆಲ್ಲವನ್ನ ಇವ್ಯಾಲ್ಯೂಯೇಟರ್ಸ್ ಅಂತ ಕರಿತೀವಿ. ಇದೆಲ್ಲವನ್ನ ಪೇಜ್ ಟು ಪೇಜ್ ಚೆಕ್ ಮಾಡಿ ಇಲ್ಲಿ ಫಿಲ್ ಮಾಡಿ ಇಲ್ಲಿ ಟೋಟಲ್ ಬರಿಬೇಕಾ, ಗ್ರ್ಯಾಂಡ್ ಟೋಟಲ್ ಬರಿಬೇಕು. ಬರ್ದು ಅದನ್ನೇ ಎಷ್ಟು ಮಾರ್ಕ್ಸ್ ತೊಂದ್ರಿ ಅನ್ನೋದನ್ನ ಇಲ್ಲಿ ಅಕ್ಷರಗಳಲ್ಲಿ ಬರಿಬೇಕು. ಸೊ ಇದೆಲ್ಲವೂ ಇವ್ಯಾಲ್ಯೂಯೇಟರ್ಸ್ ಮಾಡ್ತಾರ, ಇದೇನು ನೀವು ವಿಚಾರ ಮಾಡೋದಿಲ್ಲ, ಇವ್ಯಾಲ್ಯೂಯೇಟರ್ಸ್ ಮಾಡ್ತಾರೆ. ಓಕೆ, ಕ್ಲಿಯರ್ ಆಯ್ತಾ? ಸೊ ಇಲ್ಲಿಂದ ಕ್ವಶನ್ ಸ್ಟಾರ್ಟ್ ಆಗ್ತಾವ. ಸರ್ ಇದಕ್ಕೆ ಆನ್ಸರ್ ಸೀಟ್ ಸಪರೇಟ್ ಸಿಗ್ತದೆ ಅಂದ್ರೆ ಇಲ್ಲ, ನೋ, ಇಟ್ಸ್ ಅ ಕ್ವಶನ್ ಕಮ್ ಆನ್ಸರ್ ಬುಕ್ಲೆಟ್ ಅಂತ ಕರಿತೀವಿ. ಇದರಲ್ಲಿನ ಕ್ವಶನ್ಸ್, ಇದರಲ್ಲಿನೇ ಆನ್ಸರ್. ಇಲ್ಲಿ ನೋಡ್ರಿ ಫಸ್ಟ್ ಒನ್ ಏನಂತ ಕೊಟ್ಟಿದ್ದಾರೆ ನೋಡ್ರಿ,
ಫೋರ್ alternatives ಆರ್ ಗಿವನ್ ಫಾರ್ ಈಚ್ ಆಫ್ ದ ಫಾಲೋಯಿಂಗ್ ಕ್ವಶನ್ಸ್. ಪ್ರತಿಯೊಂದು ಕ್ವಶನ್ಸ್ ಇರ್ಬೋದು ಮತ್ತು ಪ್ರತಿಯೊಂದು ಇನ್ಕಂಪ್ಲೀಟ್ ಸ್ಟೇಟ್ಮೆಂಟ್ಸ್ ಗಳಿಗೆ 4 alternatives ಗಳನ್ನ ಕೊಟ್ಟಿದ್ದೇವೆ. ಅಂದ್ರೆ 4 MCQs ಗಳನ್ನ ಕೊಟ್ಟಿದ್ದಾರೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೊಟ್ಟಿದ್ದಾರೆ. ಅದನ್ನ ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಬಹು ಆಯ್ಕೆ ಪ್ರಶ್ನೆ ಅಂತ ಕರಿತೀವಿ. ಅದರಲ್ಲಿ ಚೂಸ್ ದ ಕರೆಕ್ಟ್ ಅಲ್ಟರ್ನೇಟಿವ್ ಅಂಡ್ ರೈಟ್ ದ ಕಂಪ್ಲೀಟ್ ಆನ್ಸರ್ ಅಲಾಂಗ್ ವಿತ್ ದ ಕರೆಕ್ಟ್ ಆಪ್ಷನ್ ಫಾರ್ ಕ್ವಶನ್ ನಂಬರ್ 1 to 10 ಅಂತ ಹೇಳ್ತಿದ್ದಾರೆ. ಎಷ್ಟು ನೀಟಾಗಿ ಹೇಳ್ತಿದ್ದಾರೆ ನೋಡ್ರಿ. ಅದರಲ್ಲಿ 4ರಲ್ಲಿ ಯಾವ್ದು ಕರೆಕ್ಟ್ ಆನ್ಸರ್ ಇದೆ ಅದ್ರ ಜೊತೆಗೆ ಏನ್ ಬರಬೇಕು, ಆಪ್ಷನ್ ಜೊತೆಗೆ ಆನ್ಸರ್ ಬರಿಬೇಕು. ಅಂದ್ರೆ ಎ ಆಪ್ಷನ್ ಇದ್ರೆ ಎ ಎತ್ತಿಲ್ಲಿ ಹಾಕ್ಬೇಕು, ಬಿ ಆಪ್ಷನ್ ಇದ್ರೆ ಬಿ ಎತ್ ಹಾಕಿ ಬರಿಬೇಕು, ಸಿ ಆಪ್ಷನ್ ಇದ್ರೆ ಸಿ, ಡಿ ಇದ್ರೆ ಡಿ. ಸೊ ಆ ರೀತಿ ಬರೀರಿ ಅಂತ ಹೇಳ್ತಿದ್ದಾರೆ. 1ರಿಂದ 10 ಕ್ವಶನ್ಸ್ ಗಳು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಾವೆ. ಎಷ್ಟು ಟೋಟಲ್ 10 ಕ್ವಶನ್ಸ್. ಆರಾಮ್ ಅವರೇ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಇದು ಬಹಳಷ್ಟು ಈಸಿ. ಇನ್ನು ನಮ್ಮ ಕ್ವಶನ್ ಆನ್ಸರ್ಸ್ ಡಿಫಿಕಲ್ಟ್ ಅದ. ಈ ಕ್ವಶನ್ ಪೇಪರ್ ಬಹಳಷ್ಟು ಈಸಿ ಇರ್ತದೆ. ಹಾಗಾದ್ರೆ ನೋಡೋಣ, ಫಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ನೋಡ್ರಿ, ಯಾವ ರೀತಿ ಆನ್ಸರ್ ಬರಿಬೇಕು ಅನ್ನೋದು ತೋರಿಸ್ತೇನೆ ನಾನು ನಿಮಗೆ. ಯಾವ ರೀತಿ ಆನ್ಸರ್ ಬರಿಬೇಕು ಅನ್ನೋದನ್ನು ಹೇಳ್ತೇನೆ. ಫಸ್ಟ್ ಕ್ವಶನ್ ನೋಡ್ರಿ, ವೇರ್ ಆರ್ ಯು ಗೋಯಿಂಗ್ ಟುಮಾರೋ ಅಂತ ಇದೆ. ವೇರ್ ಆರ್ ಯು ಗೋಯಿಂಗ್ ಟುಮಾರೋ ಅನ್ನುವಂತ ವಾಕ್ಯದ ಮುಂದೆ ಡ್ಯಾಶ್ ಕೊಟ್ಟಿದ್ದಾರೆ. ಫಿಲ್ ಇನ್ ದ ಬ್ಲಾಂಕ್ ವಿತ್ ದ ಕರೆಕ್ಟ್ ಪಂಕ್ಚುಯೇಷನ್ ಮಾರ್ಕ್ ಅಂತ ಕೇಳ್ತಿದ್ದಾರೆ. ಸರಿಯಾದ ಪಂಕ್ಚುಯೇಷನ್ ಮಾರ್ಕ್ ಅನ್ನ ಫಿಲ್ ಮಾಡ್ರಿ. ನೋಡ್ರಿ, ಪಂಕ್ಚುಯೇಷನ್ ಮಾರ್ಕ್ಸ್ ಅಂದ್ರೆ ಹೇಳ್ತಿದ್ದೀನಿ, ಇವಕ್ಕೆ ಚಿಹ್ನೆಗಳು ಬರ್ತಾವ ನೋಡ್ರಿ, ವ್ಯಾಕರಣದ ಚಿಹ್ನೆಗಳು ಏನ್ ಬರ್ತಾವ ನೋಡ್ರಿ. ಸೊ ಅಂತ ಚಿಹ್ನೆಗಳಿಗೆ ಪಂಕ್ಚುಯೇಷನ್ ಮಾರ್ಕ್ ಅಂತ ಕರಿತೀವಿ. ಅಂದ್ರೆ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಇದು ಫುಲ್ ಸ್ಟಾಪ್. ಫುಲ್ ಸ್ಟಾಪ್ ಯಾವಾಗ ಸಾಮಾನ್ಯ ವಾಕ್ಯ ಇದ್ದಾಕಾರ ಫುಲ್ ಸ್ಟಾಪ್ ಕೊಡ್ತೇವೆ. ಸಾದಾ ವಾಕ್ಯ ಅಥವಾ ಸಾಮಾನ್ಯ ವಾಕ್ಯ ಇದ್ದಾಕಾರ ಫುಲ್ ಸ್ಟಾಪ್ ಕೊಡ್ತೇವೆ, ಹೌದೇನಿಲ್ಲ. ಇದು ಕಾಮ. ಒಂದು ಮಾತು ಹೇಳ್ತಾ ಸ್ವಲ್ಪ ಅಲ್ಪ ವಿರಾಮ ತಗೊಂಡಿದ್ರೆ ಅದಕ್ಕೆ ನಾವು ಕಾಮ ಕೊಡ್ತೇವೆ. ರೆಸ್ಟ್ ಸ್ವಲ್ಪ ತಗೊಂಡ್ರೆ. ಆಮೇಲೆ ಕ್ವಶನ್, ಪ್ರಶ್ನಾರ್ಥಕ ವಾಕ್ಯ ಇದ್ದರೆ ಕ್ವಶನ್. ಇದು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಕರಿತೀವಿ, ಅಥವಾ ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಭಾವ ಸೂಚಕ ವಾಕ್ಯ ಅಂತ ಹೇಳ್ತೀವಿ, ಅಥವಾ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಾದ್ರೆ ಎಕ್ಸ್ಕ್ಲಮೇಟರಿ ಅಂತ ಹೇಳ್ತೀವಿ. ಉದ್ಗಾರ ವಾಚಕಗಳು ಇದ್ರೆ ಅದನ್ನ ಈ ಚಿಹ್ನೆಯನ್ನ ಯೂಸ್ ಮಾಡಿ. ಹಾಗಾದ್ರೆ ಇಲ್ಲಿ ಕೊಟ್ಟಂತ ಸೆಂಟೆನ್ಸ್ ಏನೈತೆ ನೋಡ್ಬೇಕು. ವೇರ್ ಆರ್ ಯು ಗೋಯಿಂಗ್ ಟುಮಾರೋ? ಇದು ಪ್ರಶ್ನೆಯನ್ನು ಕೇಳ್ತಾ ಇರೋದು, ಅದಕ್ಕಾಗಿ ಪ್ರಶ್ನಾರ್ಥಕ ಚಿಹ್ನೆ ಇಸ್ ದ ರೈಟ್ ಆನ್ಸರ್. ಅದಕ್ಕಾಗಿ ಸಿ ಆನ್ಸರ್ ಇಸ್ ದ ರೈಟ್ ಆಪ್ಷನ್. ಅದಕ್ಕೆ ಸಿ ಅಂತ ಇಲ್ಲಿ ಬರಿಬೇಕು. ಬರ್ದು ಈ ಕ್ವಶನ್ ಮಾರ್ಕ್ ಅನ್ನ ಇಲ್ಲಿ ಬರ್ತಾರೆ. ದಿಸ್ ಇಸ್ ದ ಕರೆಕ್ಟ್ ವೇ ಟು ರೈಟ್ ದ ಆನ್ಸರ್. ಇದು ಆನ್ಸರ್ ಬರೆಯುವಂತ ಮೆಥಡ್. ಹೌದಾ ಸರ್? ಫುಲ್ ಸ್ಟಾಪ್ ಎಲ್ಲಿ ಕೊಡ್ಬೇಕು ಸರ್? ವಾಕ್ಯ ಸಂಪೂರ್ಣವಾಗಿ ಮುಗಿದಿದ್ರೆ ಸಾದಾ ವಾಕ್ಯ ಪ್ರಕಾರ ಅಲ್ಪ ವಿರಾಮ ಅಂತ ತೆಗೆದುಕೊಳ್ಳುವಾಗ ಎಕ್ಸ್ಕ್ಲಮೇಟರಿ ಇರುತ್ತೆ, ಭಾವಸೂಚಕ. ಈಗ ಏನಾದ್ರು ಅಯ್ಯೋ ಹಿ ಹ್ಯಾಸ್ ಸ್ಟೋಲನ್ ಮೈ ಅಂತ ಹೇಳ್ತೇವೆ. ಅಯ್ಯೋ ಅಂದಕಾರ ಏನ್ ಮಾಡ್ತೇವೆ ಇಲ್ಲಿ? ಭಾವಸೂಚಕ, ಹೌದೇನಿಲ್ಲ? ಅಯ್ಯೋ, ಹುರ್ರಾ ಹುರ್ರಾ ಅಂತೇವಿ ಗೆದ್ದಾಕರ್. ಆ ಔಚ್ಯತ, ಏನಾದ್ರು ಕೈ ಕಟ್ಟಾದ್ರೆ ಔಚ್ಯತ ಕರಿತೇವೆ, ಹೌದೇನಿಲ್ಲ? ಆ ಮತ್ತೆ ಹಾ, ವಾವ್ ವಾವ್, ಹೌದೇನಿಲ್ಲ? ಸೊ ಇಂಥಲ್ಲಿದ್ದಾಗ ಕೊಡ್ತೀವಿ, ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ಏನಂತ ಕೇಳಿದಾರೆ, ಕ್ಯಾಟ್ ಫಿಲ್ ಇನ್ ದ ಬ್ಲಾಂಕ್ ವಿತ್ ದ ಕರೆಕ್ಟ್ ಸೌಂಡ್ ತುಂಬ್ರಿ. ಕ್ಯಾಟ್ ಸೌಂಡ್ ಯಾವ್ದು ಮಾಡುತ್ತ? ಮೀನ್ಸ್, ಬ್ಲೇಡ್ಸ್, ಮೂವ್ಸ್ ಅಂಡ್ ಬಾಕ್ಸ್. ದ ಕರೆಕ್ಟ್ ಆಪ್ಷನ್ ಈಸ್ ಸರ್. ಹಿಂಗ್ ರೈಟ್ ಹಾಕ್ಬೇಕೇನ್ರಿ? ರೈಟ್ ಹಾಕ್ಬಾರ್ದು. ಓಕೆ, ಜಸ್ಟ್ ಯು ಹ್ಯಾವ್ ಟು ರೈಟ್ ಎ ಹಿಯರ್ ಅಂಡ್ ಮ್ಯೂಸ್ ಅಂತ ಬರ್ದ್ರೆ, ಮ್ಯೂಸ್ ಅಂತ ಬರ್ತಾರೆ. ಓಕೆ, ಇಷ್ಟು ಮಾಡಿದ್ರೆ ಕ್ಲಿಯರ್ ಆಗ. ಬಾಕ್ಸ್ ನಾಯಿ ಬಗಳೋದು, ಮೂಸ್ ಕೌಸ್. ಅಂಡ್ ನೆಕ್ಸ್ಟ್ ಒನ್, ಥರ್ಡ್ ಒನ್, ಅಂಕಲ್, ಮೈ ಅಂಕಲ್ ಅಂಡ್ ಡ್ಯಾಸ್ ಕೇಮ್ ಟು ಅವರ್ ಹೌಸ್. ಇಲ್ಲಿ ಅಂಕಲ್ ಏನ್ ಮಾಡ್ಯಾರ? ದ ಸುಟಬಲ್ ಅದರ್ ಜೆಂಡರ್. ಅದರ್ ಜೆಂಡರ್ ಅಂದ್ರೆ ಯಾವ ಲಿಂಗಗಳು ಅಂತ ಕರಿತೇವೆ? ಯಾವ? ಮೇಲ್ ಅಂಡ್ ಫಿಮೇಲ್. ಸೊ ಮೇಲ್ ಅಂಡ್ ಫಿಮೇಲ್ ಗೆ ಇಂಗ್ಲಿಷ್ ನಲ್ಲಿ ಏನಂತ ಕರಿತಾರೆ ಅಂದ್ರೆ ಮೇಲ್ ಅಂತ ಅನ್ನಲ್ಲ, ಮೆಸ್ಕ್ಯುಲಿನ್ ಜೆಂಡರ್ ಅಂತ ಕರಿತಾರೆ. ಇದಕ್ಕೆ ಏನಂತ ಕರಿತಾರ? ಮೆಸ್ಕ್ಯುಲಿನ್ ಜೆಂಡರ್, ಫೆಮಿನೈನ್ ಜೆಂಡರ್. ಫೆಮಿನೈನ್, ಓಕೆ, ಮಸ್ಕ್ಯುಲಿನ್ ಜೆಂಡರ್, ಫೆಮಿನೈನ್ ಜೆಂಡರ್, ನ್ಯೂಟರ್ ಜೆಂಡರ್, ನಪುಂಸಕಲಿಂಗ. ಓಕೆ, ಮೆಸ್ಕ್ಯುಲಿನ್ ಜೆಂಡರ್ ಮೇಲ್, ಫೆಮಿನೈನ್ ಜೆಂಡರ್ ಫಿಮೇಲ್. ಸೊ ಇಲ್ಲಿ ಅಂಕಲ್ ಅಂದ್ರೆ ಮೆಸ್ಕ್ಯುಲಿನ್, ಫೆಮಿನೈನ್.
ಮೆಸ್ಕ್ಯೂಲ್. ಸೊ ಅಂಕಲ್ ಇನ್ನೊಂದು ಜೆಂಡರ್ ಯಾವ್ದಂದ್ರೆ ಆಂಟ್. ಓಕೆ, ಆಂಟ್. ಸರ್ ಇಲ್ಲಿ ಬರಿಬೇಕಾದ್ರೆ ಇಲ್ಲೇನು ಬರೀದ ಅವಶ್ಯಕತೆ ಇಲ್ಲ. ಜಸ್ಟ್ ಯು ರೈಟ್ ಟು ವೇರ್ ಇಸ್ ದ ಹಿಯರ್ ಸಿ. ಸಿ ಇಸ್ ದ ರೈಟ್ ಆನ್ಸರ್. ಎ ಯು ಅಂಡ್ ಟಿ ನೀಡ್ ಬರ್ತದೆ. ಸೊ ಓವರ್. Next, rearrange the jumbled letters to get a meaningful word from the given options. ಇಲ್ಲಿ ನೋಡ್ರಿ, rearrange ಅಂದ್ರೆ ಅಕ್ಷರಗಳನ್ನ ಅಕ್ಷರಗಳನ್ನ ಹಿಂದೆ ಮುಂದೆ ಮಾಡ್ಕೊಟ್ಟಿರ್ತಾರೆ, ಅದನ್ನ ಸರಿಯಾಗಿ ಬರಿಬೇಕು ಒಂದು ಶಬ್ದ ಆಗ. ಓಕೆ, ಹೆಂಗ ನೋಡ್ಬೇಕು ಅದನ್ನ ಇಲ್ಲಿ ನೋಡ್ಬೇಕು. ಇದು ಆಪ್ಷನ್ ನೋಡಿದ್ರೆ ಈಸಿ ಆಗ್ತದೆ. ಜಿ ಆರ್ ಬ್ರಾಡನ್ ರಾಂಗ್ ಆಯ್ತಾ? ಜಿ ಡಿ ಇದನ್ನು ರಾಂಗ, ಇದನ್ನು ರಾಂಗ. ಜಿ ಎನ್ ಆರ್ ಡಿ. ಸರ್ ಇವ್ರ ಮುಂದೆ ಹಿಂಗ್ ರಾಂಗ್ ಹಾಕ್ಬೇಕನ್ನ ಹಾಕ್ಬಾರ್ದು. ಓಕೆ, ನಾನ್ ನಿಮ್ಗೆ ತಿಳಿಸ್ಲಿಕ್ಕಾಗಿ ಅದನ್ನೆಲ್ಲ ಹಾಕತೀನಿ. ಬಟ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅದಕ್ಕಾಗಿ ಏನ್ ಮಾಡ್ಬೇಕು, ಡಿ ಅಂತ ಬರೀರಿ. ಗಾರ್ಡನ್ ಅಂತ ಆನ್ಸರ್ ಬರಿಬೇಕಾಗತ್ತ. ಓಕೆ, ಗಾರ್ಡನ್ ಕರೆಕ್ಟ್ ಆಯ್ತಾ? ಸರ್ ಕ್ಯಾಪಿಟಲ್ ಲೆಟರ್ ಕೊಟ್ಟಿದ್ರು, ಕ್ಯಾಪಿಟಲ್ ಲೆಟರ್ ಬರಿಬಹುದು, ಏನ್ ತೊಂದ್ರೆ. ಓಕೆ, ಎಸ್. ಅಂಡ್ ಫಿಫ್ತ್ ಕ್ವಶನ್, ದ ಪ್ಲೂರಲ್ ಫಾರ್ಮ್ ಆಫ್ ಅ ಕ್ಲಾಕ್ ಈಸ್. ಅಂದ್ರೆ ಕ್ಲಾಕ್ ಪ್ಲೂರಲ್ ಫಾರ್ಮ್ ಕೇಳಿದ್ದಾರೆ. ನಂಬರ್ಸ್ ಅಂತ ಬರ್ತಾವ ಇಂಗ್ಲಿಷ್ ಗ್ರಾಮದಲ್ಲಿ ಏನ್ ಬರ್ತಾವು ಅಂದ್ರೆ ಸಿಂಗ್ಯುಲರ್ ಏಕವಚನ, ಪೆನ್ ಅಂದ್ರೆ ಏಕವಚನ, ಆಮೇಲೆ ಬುಕ್, ಆಮೇಲೆ ಪೇಪರ್, ಆಮೇಲೆ ಫ್ಯಾನ್, ಫ್ಯಾನ್ಸ್. ಇಲ್ಲಿ ಕ್ಲಾಕ್ ಕ್ಲಾಕ್ ಯಾವ್ದು ಬರ್ತದೆ? CLOCKS. This is the right answer. Okay, CLOCKS. Clocks. Next, Narendra visited different places in India. Narendra Swami Vivekanandara ಬಾಲ್ಯ ಹೆಸರಾಗಿದೆ. ಓಕೆ, ಸೊ ನರೇಂದ್ರ ಅವರು ಭಾರತದ ಬೇರೆ ಬೇರೆ ಜಾಗಗಳನ್ನ ವಿಸಿಟ್ ಮಾಡಿದ್ರು. ಹಾಗಾದ್ರೆ ಅಂಡರ್ಲೈನ್ ಮಾಡಿದಂತ ಶಬ್ದ ನರೇಂದ್ರ ಇದೆ. ಅದು ಯಾವ ಶಬ್ದವಾಗಿದೆ? ಇದು ಬರೋದು ಪಾರ್ಟ್ಸ್ ಆಫ್ ಸ್ಪೀಚ್ ದಲ್ಲಿ. ನಾನು ಪಾರ್ಟ್ಸ್ ಆಫ್ ಸ್ಪೀಚ್ ಹೇಳ್ಬೇಕಾದ್ರೆ ಕೆಲವು ಡಿಸ್ಕಸ್ ಮಾಡಿದೀನಿ. ಪಾರ್ಟ್ಸ್ ಆಫ್ ಸ್ಪೀಚ್ ಮನೆ ನಾನು ಡಿಸ್ಕಸ್ ಮಾಡಿದ್ದೀನಿ ನಿಮ್ಗೆ. ಸೊ ಪಾರ್ಟ್ಸ್ ಆಫ್ ಸ್ಪೀಚ್ ಅಂದ್ರೆ ಇಲ್ಲಿ ಕೊಟ್ಟದನ್ನ ನಾನು ಹೇಳ್ತೀನಿ. ಪ್ರನೌನ್ ಒಂದು ಕೊಟ್ಟಿದ್ದಾರೆ, ನೌನ್ ಕೊಟ್ಟಿದ್ದಾರೆ, ಪ್ರೆಪೋಸಿಷನ್. ಸೊ ಇದಕ್ಕೆ ನಾನು ಸಿಂಪಲ್ ಆಗಿ ತಿಳಿಸ್ತೀನಿ. ನೌನ್ ಅಂದ್ರೆ ದೊಡ್ಡ ವಿಷಯ, ಬಹಳಷ್ಟು. ನೇಮ್ ಆಫ್ ದಿ ಪರ್ಸನ್, ನೇಮ್ ಆಫ್ ದ ಪ್ಲೇಸ್, ನೇಮ್ ಆಫ್ ದ ಥಿಂಗ್ಸ್, ನೇಮ್ ಆಫ್ ದ ಎನಿಮಲ್ಸ್, ವರ್ಡ್ಸ್, ಫೀಲಿಂಗ್ಸ್ ಅಂಡ್ ಐಡಿಯಾಸ್. ಇಷ್ಟೆಲ್ಲ ಬರ್ತಾವ ಹೇಳಿದ್ದೀನಿ. ಇದು ದೊಡ್ಡ ವಿಷಯ. ನೌನ್ಸ್ ದಲ್ಲಿನೇ ಬಹಳಷ್ಟು ನೇಮ್ಸ್ ಗಳು ಬರ್ತಾವ. ಹೈಯೆಸ್ಟ್ ಬರುದು ನನ್ನ ಪ್ರಕಾರ ನೌನ್ ದಲ್ಲಿನೇ. ಯಾಕಂದ್ರ ನೇಮ್ಸ್ ಆಫ್ ದಿ ಪರ್ಸನ್, ಪ್ಲೇಸ್, ಥಿಂಗ್ಸ್, ಆನಿಮಲ್ಸ್, ಬರ್ಡ್ಸ್, ಫೀಲಿಂಗ್ಸ್, ಐಡಿಯಾಸ್ ಇವೆಲ್ಲ ಬರ್ತವೆ. ಇನ್ನು ಪ್ರನೌನ್ ಅಂದ್ರೆ ಈ ನೌನ್ ಬದಲಿಗೆ ಯೂಸ್ ಮಾಡುವಂತ ಶಬ್ದಗಳು. ನೌನ್ ಬದಲಿಗೆ ಯೂಸ್ ಮಾಡ್ತೇವೆ. ಐ, ವಿ, ಈ, ಸಿ, ಇಟ್, ದೇ, ಯು ಇವೆಲ್ಲವೂ ನೌನ್ ಬದಲಿಗೆ ಯೂಸ್ ಮಾಡುವಂತ, ಆ ಹೆಸರಿನ ಬದಲಿಗೆ ಯೂಸ್ ಮಾಡುವಂತ. ಓಕೆ, ಅವಕ್ಕೆಲ್ಲ ಏನ್ ಕರ್ತೇವೆ? ಪ್ರನೌನ್ ಅಂತೇವೆ. ಇನ್ ಪ್ರೆಪೋಸಿಷನ್ಸ್ ಅಂದ್ರೆ ಸಂಬಂಧ ಸೂಚಕಗಳು ಅಂತ ಕರ್ತೇವೆ. ಇನ್, ಆನ್, ಇಂಟು, ಆಫ್, OFF, ಆಫ್, ಅಂಡರ್, ಆನ್, ಹೌದೇನಿಲ್ಲ? ಇವೆಲ್ಲ ಪ್ರಿಪೋಸಿಷನ್. ಅಡ್ಜೆಕ್ಟಿವ್ಸ್ ಅಂದ್ರೆ ಈ ನೌನ್ ಆಗಿರ್ಬೋದು, ಪ್ರನೌನ್ ಆಗಿರ್ಬೋದು, ಇವು ಎರಡನ್ನ ವರ್ಣಿಸುವಂತ ಶಬ್ದಗಳು, ಡಿಸ್ಕ್ರೈಬ್ ಮಾಡುವಂತ ಶಬ್ದಗಳಿಗೆ ಅಡ್ಜೆಕ್ಟಿವ್ ಅಂತ ಕರಿತೇವೆ. ಕನ್ನಡದಲ್ಲಿ ನಾಮ ವಿಶೇಷಣ ಅಂತ ಕರಿತೇವೆ. ನಮ್ದು ನಾಮ ವಿಶೇಷಣ ಕೇವಲ ನಾಮಪದಗಳನ್ನ ಡಿಸ್ಕ್ರೈಬ್ ಮಾಡೋದಿಲ್ಲ, ಇವನ್ ಪ್ರೊನೌನ್ಸ್ ಗಳನ್ನು ಕೂಡ ವರ್ಣಿಸಿ ಹೇಳ್ತಾವ. ಶಿ ಈಸ್ ಅ ಬ್ಯೂಟಿಫುಲ್ ಗರ್ಲ್. ಶಿ ಈಸ್ ಅ ಬ್ಯೂಟಿಫುಲ್ ಗರ್ಲ್. ಬ್ಯೂಟಿಫುಲ್ ಅನ್ನೋದು ಅಡ್ಜೆಕ್ಟಿವ್ ಆಗತ್ತ, ಗರ್ಲ್ ಅನ್ನೋದು ನೌನ್ ಆಗತ್ತ. ಹಂಗಂದ್ರೆ ಇಲ್ಲಿ ನರೇಂದ್ರ ಅನ್ನೋದು ಏನಾಗತ್ತ? ಯಾವ್ದು ವಿಚ್ ಇಸ್ ದ ರೈಟ್ ಆನ್ಸರ್? ನೌನ್. ನರೇಂದ್ರ ಅನ್ನೋದು ನೌನ್. ನರೇಂದ್ರ ಅನ್ನೋದು ಏನಾಗುತ್ತಾ? ನೌನ್. ಸೊ ಹಿಯರ್ ಆಪ್ಷನ್ ಬಿ.
No. Seventh question. The cat is sitting dash the table. They have given beautiful picture here. ಸೊ ಪಿಕ್ಚರ್ ಇದೆ ಬಹಳಷ್ಟು ಈಸಿ ಇದು ನೀವು ಆನ್ಸರ್ ಮಾಡ್ಲಿಕ್ಕೆ. ಆಗ ನಾ ಇಲ್ಲಿ ಹೇಳ್ತಿದ್ದಾರೆ, ಇಲ್ಲಿ ಬುಕ್ಸ್ ಕೊಟ್ಟಿದ್ದಾರೆ, ಏನನ್ನು ಕೊಟ್ಟಿದ್ದಾರೆ, ಅದು ಕೆಳಗಡೆ ಏನಿದೆ ಅದು ಕ್ಯಾಟ್ is sitting. ಸೊ ಕ್ಯಾಟ್ ಕೂತಕಾರ ವಿಚ್ ಇಸ್ ದ ರೈಟ್ ಪ್ರೆಪೋಸಿಷನ್, ಇದು ಆಕ್ಚುಯಲ್ ಪ್ರೆಪೋಸಿಷನ್ ದಾಗ ಬರ್ತದೆ ಕ್ವಶನ್. ಸೊ ಅಬೌವ್ ಆನ್ ಇನ್ ಅಂಡರ್ ಇಸ್ ದ ರೈಟ್ ಆನ್ಸರ್. ಸೊ ಡಿ ಬರೀತೀರಿ, ಅಂಡರ್ ಅಂತ ಬರೀತೀರಿ. ಅಂಡರ್ ಅಂದ್ರೆ ಕೆಳಗಡೆ, ಕೆಳಗಡೆ ಇತ್ತು, ಮೇಲ್ಗಡೆ ಹಿಂಗ್ ಫುಲ್ ಕವರ್ ಆದ್ರೆ ಅಂಡರ್ ಬರಲ್ಲ, ನೆನಪಲ್ಲಿ ಇಟ್ಕೊಂಡು ವಿಸಿಬಲ್ ಇರ್ಬೇಕು. ಇಲ್ಲಿ ಕಾಣಿಸಕತ್ತ ಕ್ಯಾಟ್, ಸೊ ಕೆಳಗಡೆ ಕುತ್ಕೊಂಡು ಇದು ಕಾಣಿಸ್ತಾ ಇದೆ, ಸೊ ಅಂಡರ್ ನಮ್ದು ಕರೆಕ್ಟ್ ಆಗುತ್ತೆ. ಹಿಂಗ್ ಫುಲ್ ಕವರ್ ಆಗಿತ್ತಂದ್ರೆ ಇನ್ ಅಂತ ಅನ್ಬೇಕಾಗ್ತತಿ ಒಳಗಡೆ ಇದ್ದಕಾರ. ಸೊ ಇಲ್ಲಿ ಬುಕ್ಸ್ ಆಗಿರ್ಬೋದು, ಇದ್ರ ಮೇಲ್ಗಡೆ ಇದೆ, ಟಚ್ ಆಗಿದೆ ಆನ್ ಅಂತ ಹೇಳ್ತೀವಿ. ಟಚ್ ಆಗದೆ ಇನ್ನೂ ಅಂತರದಲ್ಲಿ ಇದ್ರೆ ಅದನ್ನ ಅಬೋ ಅಂತ ಗೊತ್ತಾಯ್ತು. ನೆಕ್ಸ್ಟ್ ಏತ್ ಕ್ವಶನ್. ರೋಹಿತ್ ಹೇಳ್ತಿದ್ದಾನೆ, ಎಸ್ ವಾಟ್ ಶಿ ಸೆಡ್ ಈಸ್ ಟ್ರೂ. ಟ್ರೂ ಗೆ ಅಂಡರ್ಲೈನ್ ಮಾಡಿದ್ದಾರೆ. ಟ್ರೂ ಗೆ ಅಂಡರ್ಲೈನ್ ಮಾಡೋದಂದ್ರೆ ಟ್ರೂ ಅನ್ನೋ ಶಬ್ದದ ಅಪೋಸಿಟ್ ವರ್ಡ್ ಯಾವುದು? ಸೊ ವಿ ಪಾಸ್. ಸೊ ಇವಕ್ಕೆ ನಾವು ಎಂಟೋನಿಮ್ಸ್ ಅಂತೂ ಕೂಡ ಕರಿತೀವಿ. ಏನ್ ಕರಿತೀವಿ? ಎಂಟೋನಿಮ್ಸ್ ಅಂತೂ ಕೂಡ ಕರಿತೀವಿ, ಅಪೋಸಿಟ್ ವರ್ಡ್ಸ್ ಅಂತೂ ಕೂಡ ಕರಿತೀವಿ. ಸೊ ಆ ಶಬ್ದದ ಅಪೋಸಿಟ್ ವರ್ಡ್ ನ ಹೇಳ್ಬೇಕಾಗತ್ತೆ. ಸೊ ಟ್ರೂ ಅಂದ್ರೆ ರಿಯಲ್, ಸೇಮ್ ಮೀನಿಂಗ್ ಆಯ್ತು. ಸಿನೋನಿಮ್ಸ್ ಅಂತ ಕರಿತೀವಿ, ಸೇಮ್ ಮೀನಿಂಗ್ ಇದ್ರೆ ಸಿನೋನಿಮ್ಸ್. ಅಥವಾ ನಾವು ಇನ್ನೊಂದು ಈಸಿಯಾಗಿ ಗ್ಲೋಸರಿ ಅಂತ ಕರಿತೀವಿ. ಸೊ ಟ್ರೂ ಅಂದ್ರೆ ಫಾಲ್ಸ್ ಕರೆಕ್ಟ್ ಆಯ್ತು, ಟ್ರೂ ಅಂದ್ರೆ ಕರೆಕ್ಟ್, ಇದನ್ನು ಕರೆಕ್ಟ್, ಅಕ್ಯುರೇಟ್, ಇವು ಮೂರು ಸಿನೋನಿಮ್ಸ್. 3 ಆರ್ ಸಿನೋನಿಮ್ಸ್, ಸಮಾನಾರ್ಥಕ ಶಬ್ದಗಳು. ಅಂಡ್ ನೆಕ್ಸ್ಟ್ ninth one, the king dash see an old woman planting mango saplings ಅಂತ. ಇಲ್ಲಿ ಕರೆಕ್ಟ್ ಫಾರ್ಮ್ ಪಾಸ್ಟ್ ಫಾರ್ಮ್ ಅಂತ ಹೇಳ್ತಿದ್ದಾರೆ ನೋಡ್ರಿ, ಪಾಸ್ಟ್ ಫಾರ್ಮ್. ನಾನು ಇವ್ರ ಬಗ್ಗೆ ಹೇಳ್ತಾನೆ ಇದ್ದೀನಿ. ಸಿ, ಸಾ, ಸೀನ್. ಸೊ ಇವು ಮೂರು, ಅಥವಾ ಇನ್ನೊಂದು ಸೀಯಿಂಗ್. V1, V2, V3. ಸೊ ಪ್ರೆಸೆಂಟ್ ಫಾರ್ಮ್, past form, past participle form, present continuous form ಅಂತ ಕರಿತೀವಿ. ಪ್ರೆಸೆಂಟ್ ಫಾರ್ಮ್, ಪಾಸ್ಟ್ ಫಾರ್ಮ್, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅಂಡ್ ಪ್ರೆಸೆಂಟ್ ಕಂಟಿನ್ಯೂಸ್. ಪ್ರೆಸೆಂಟ್ ಪ್ರೆಸೆಂಟ್ ಪಾರ್ಟಿಸಿಪಲ್ ಫಾರ್ಮ್. ಓಕೆ, ಪ್ರೆಸೆಂಟ್ ಪಾರ್ಟಿಸಿಪಲ್. ಅವ್ರು ಹೇಳ್ತಿದ್ರೆ ಕ್ಲಿಯರ್ ಆಗಿ ಪಾಸ್ಟ್ ಫಾರ್ಮ್ ತುಂಬ್ರಿ, ಸಿ ಇದು ಯಾವ್ದು ಕರೆಕ್ಟ್ ಆಗ್ತತಿ? ಓಕೆ, ಸಿ ಸಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ಸ್. ಸರ್ ಬೇರೆ ಕೊಟ್ರೆ ಹೆಂಗ್ ಸರ್? ಗೋ, ವೆಂಟ್, ಗಾನ್, ಗೋಯಿಂಗ್. ಹೌದಾ? ಪ್ಲೇ, ಪ್ಲೇಡ್, ಪ್ಲೇಡ್, ಪ್ಲೇಯಿಂಗ್. ಗೊತ್ತಾಯ್ತು? ಈ ರೀತಿ ಬರಿಬೇಕಾಗ್ತದೆ. ಮತ್ತೆ ಇನ್ನೊಂದಿಷ್ಟು ಹೇಳ್ಬೇಕಂದ್ರೆ ಆ ಇನ್ನೊಂದ್ ಸ್ವಲ್ಪ ಹೇಳೋಣ. ಯಾವ್ದಂದ್ರೆ ರೈಟ್. ನೋಡ್ರಿ, ರೈಟ್, ರೋಟ್, ರಿಟರ್ನ್, ಡಬಲ್ ಟಿ ಎನ್, ರೈಟಿಂಗ್. ಪ್ರೆಸೆಂಟ್ ಫಾರ್ಮ್ ಬರೀರಿ ಅಂದ್ರೆ ರೈಟ್. ಕ್ಲಿಯರ್ ಆಯ್ತಾ? ಅಂಡ್ 10th ಕ್ವಶನ್ ಈ ರೀತಿ ಇದೆ ನೋಡ್ರಿ. ದಿಸ್ ಈಸ್ ಡ್ಯಾಸ್ ಮೌಂಟೇನ್. ಇಲ್ಲಿ ನಾ ಇದೇನ್ ತಾನೇ ಹೇಳಿದೆ, ಅಡ್ಜೆಕ್ಟಿವ್ಸ್ ಅಂತ ಹೇಳಿ. ಅಡ್ಜೆಕ್ಟಿವ್ ಅಂದ್ರೆ ಈಗ ತಾನೇ ಇದೀನಿ. ನೌನ್ ಆಗಿರ್ಬೋದು ಮತ್ತು ಪ್ರನೌನ್ಗಳನ್ನ ವರ್ಣಿಸಿ ಹೇಳುವಂತ ಶಬ್ದಗಳಿಗೆ ಅಡ್ಜೆಕ್ಟಿವ್ಸ್ ಅಂತ ಕರಿತೀವಿ. ಇಲ್ಲಿ ಮೌಂಟೇನ್ ಎಂತ ಮೌಂಟೇನ್ ಆಗಿದೆ? ಟೈನಿ ಅಂದ್ರೆ ಚಿಕ್ಕದು, ಸ್ಮಾಲ್. ಟೈನಿ ಅಂದ್ರೆ ಚಿಕ್ಕದು, ಫ್ಲಾಟ್ ಅಂದ್ರೆ ಸಮತಟ್ಟ, ಹ್ಯೂಜ್ ಅಂದ್ರೆ ದೊಡ್ಡದು, ಲಾಂಗ್ ಅಂದ್ರೆ ಉದ್ದನೆ. ಯಾವ್ದು ಕರೆಕ್ಟ್? ಹ್ಯೂಜ್ ಮೌಂಟೇನ್ ಏನ್ ಕರಿತೀವಿ? ಹ್ಯೂಜ್, ಬೃಹದಾಕಾರ, ದೊಡ್ಡ ಪ್ರಮಾಣದ ಹ್ಯೂಜ್. ಆಪ್ಷನ್ ಎಚ್ ಯು. 10 ಕ್ವಶನ್ಸ್ ನಾವು ಸಾಲ್ವ್ ಮಾಡ್ತೀವಿ, ಹೌದೇನು? ಓಕೆ, 10 ಕ್ವಶನ್ಸ್ ಸಾಲ್ವ್ ಮಾಡಿದ್ವಿ. ನೆಕ್ಸ್ಟ್ ಇನ್ನೊಂದು 4 ನೋಡೋಣ. ಇಲ್ಲಿ ನೋಡ್ರಿ, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಫ್ರಮ್ 11 to 14. 4 ಕ್ವಶನ್ಸ್ 4 ಮಾರ್ಕ್ಸ್ ಆಸ್ ಡೈರೆಕ್ಟರ್. ಇಲ್ಲಿ ಸಾಲ್ವ್ ದ ರೈಟ್. ಇದನ್ನ ಗಿವ್ ಮಿ ಫುಡ್ ಐ ವಿಲ್ ಲಿವ್, ಗಿವ್ ಮಿ ವಾಟರ್ ಐ ವಿಲ್ ಡೈ. ಇದೊಂದು ಏನಂತೇವೆ ನಾವು ರೈಡಲ್ ಅಂತಂದ್ರೆ
ಒಂದು ಬಿಳಿ ಗುಡಿಗೆ ಬಾಗಿಲಿಲ್ಲ. ಒಗಟುಗಳು ಏನು? ಒಗಟುಗಳು. ಒಗಟು ಅಂತ ಏನು? ಒಗಟು. ಈ ರೀತಿ ಕೇಳ್ತಿರ್ತಾರ ನೋಡ್ರಿ, ಬಿಳಿ ಗುಡಿಗೆ ಬಾಗಿಲ ಇಲ್ಲ ಅಂದ್ರೆ ಯಾವುದು? ಹಾ, ಎಗ್. ಆ ರೀತಿ ನನಗೆ ಆಹಾರ ಕೊಡ್ರಿ, ಐ ವಿಲ್ ಲಿವ್, ನಾನು ಬದುಕುತ್ತೇನೆ. ಗಿವ್ ಮಿ ವಾಟರ್, ನೀರು ಕೊಡ್ರಿ, ಐ ವಿಲ್ ಡೈ. ಎಫ್ ಇದೆ, ಇ ಇದೆ. ವಿಚಿತ್ರ. ಆ ನನಗೆ ಆಹಾರ ಕೊಡ್ರಿ. ಆ ನನಗೆ ಆಹಾರ ಕೊಡ್ರಿ, ನಾನು ಬದುಕ್ತೀನಿ. ನೀವು ನೀರು ಕೊಟ್ರೆ ನಾನು ಸತ್ತೇ ಹೋಗುತ್ತೇನೆ. ಆ ಫೈರ್, ಎಫ್ ಐ ಆರ್ ಇ, ಇದಕ್ ನೀರ್ ಹಾಕ್ಬಿಟ್ರ ಡೈ. ಹೌದಾ? ಈ ರೀತಿ ಒಂದು ರೈಡಲ್ ಕೇಳ್ತಾರ, ಒಂದ್ ಮಾರ್ಕ್ಸ್. ಇನ್ನು ರೈಟ್ ಅ ಸೂಟಬಲ್ ರೈಮಿಂಗ್ ವರ್ಡ್ ಕೇಳಿದಾರೆ. ರೈಮಿಂಗ್ ವರ್ಡ್ ಎಕ್ಸಾಂಪಲ್: ಕ್ಯಾಟ್, ರ್ಯಾಟ್, ಟ, ಪಿಗ್, ಪಿಗ್. ಮತ್ತ ಇನ್ನೊಂದೆರಡು, ರಿಗ್. ಮತ್ತ ಹಾ, ವಿಚಾರ ಮಾಡ್ರಿ. ಗ ಸೌಂಡ್, ಟ ಸೌಂಡ್, ರೈಮಿಂಗ್ ವರ್ಡ್ಸ್ ಇರ್ತಾವ. ಹೋಲಿ ಸ್ಟಾರ್ ಹೇಳ್ರಿ. ಸ್ಟಾರ್ಕ, ಸ್ಟಾರ್, ವಾರ್, ಫಾರ್. ಹೌದೇನಿಲ್ಲ? ಹಾ, ಫಾರ್, ವಾರ್. ಮೌತ್, ಮೌತ್ ಕೇಳ್ರಿ, ರೈಮಿಂಗ್ ವರ್ಡ್ಸ್: ಮೌತ್, ಸೌತ್. ಆಮೇಲೆ ನಾರ್ತ್, ವೇತ್. ಆಮೇಲೆ ಕ್ಯಾಟ್ ಕೇಳಿದಾರಲ್ಲ, ಕೌ, ಹೌ. ಸೇಮ್ ಸೌಂಡ್ ಬರ್ಬೇಕು, ಅದು ಒಂದ್ ಮಾರ್ಕ್ಸ್. ರೈಮಿಂಗ್ ವರ್ಡ್ಸ್ ಅಂತ ಹೇಳಿ. ನೆಕ್ಸ್ಟ್ 13th ಕ್ವಶನ್: ಪೀಟರ್ ವೆಂಟ್ ಟು ದಿ ಸ್ಟೋರ್, ಪೀಟರ್ ಟುಕ್ ಅ ಬುಕ್. ನಾನು ಈಗ ತಾನೇ ಹೇಳಿದೆ, ಪ್ರೊನೌನ್ಸ್ ಬಗ್ಗೆ ಹೇಳಿದ್ದೀನಿ. ಪ್ರೊನೌನ್ಸ್ ಅಂತಂದ್ರೆ ನೌನ್ಸ್ ಗಳ ಬದಲಾಗಿ ಯೂಸ್ ಮಾಡುವಂತ ಶಬ್ದಗಳಿಗೆ ಪ್ರೊನೌನ್ಸ್ ಅಂತ ಹೇಳ್ತೀವಿ. ಅವ್ ಹೆಸರು ಬಂದ್ರೆ, ಆ ವ್ಯಕ್ತಿ ಹೆಸರು, ಪ್ಲೇಸ್ ಅವು ರಿಪೀಟ್ ಆಗ್ತಾ ಇದ್ರೆ ನಾವು ಏನ್ ಮಾಡ್ತೀವಿ, ಅದನ್ನ ತೆಗೆದಾಕಿ ಹಿ, ಸಿ, ಇಟ್, ಐ, ವಿ, ಯು, ದೇ ಇಂತ ಯೂಸ್ ಮಾಡ್ತೀವಿ. ಪೀಟರ್ ವೆಂಟ್ ಟು ದ ಸ್ಟೋರ್, ಪೀಟರ್ ಟುಕ್ ದ ಬಾಕ್ಸ್. ಇದನ್ನ ರೀರೈಟ್ ಮಾಡಬೇಕು, ಇನ್ನ ಬರಿಬೇಕು ಯೂಸಿಂಗ್ ದ ಸುಟಬಲ್ ಪ್ರೊನೌನ್ ಅನ್ನ ಯೂಸ್. ಇದನ್ನ ಬರಿಬೇಕಾದ್ರೆ ಹೆಂಗ್ ಬರಿಬೇಕು ಅಂತೀನಿ: ಪೀಟರ್ ವೆಂಟ್ ಟು ದ ಸ್ಟೋರ್ ಬರಿಬೇಕು, ಫುಲ್ ಸ್ಟಾಪ್. ಹಿ, ನೋಡಿ ಪೀಟರ್ ಬದಲು ಏನ್ ಯೂಸ್ ಮಾಡಿದ್ರಿ? ಹುಡುಗಿ ಆಗಿದ್ದಾಳ ಅಂದ್ರೆ ಬಹಳಷ್ಟು ಜನ ಇದ್ರೆ ದೇ. ಟುಕ್, ಟುಕ್ ಅ ಬಾಕ್ಸ್, ಫುಲ್ ಸ್ಟಾಪ್. ಇಷ್ಟು ಬಂದ್ರೆ ಒಂದು. ನೆಕ್ಸ್ಟ್ 14th ಕ್ವಶನ್ ಅಲ್ಲಿ ಗಿವನ್ ರೈಮ್ ಕೊಟ್ಟಿದ್ದಾರೆ. ರೈಮ್ ಕೊಟ್ಟಿದ್ದಾರೆ ಒಂದು: ಸಾಫ್ಟ್ ಕಿಟ್ಟಿ, ವಾರ್ಮ್ ಕಿಟ್ಟಿ, ಲಿಟಲ್ ಬಾಲ್ ಆಫ್ ಫರ್, ಹ್ಯಾಪಿ ಕಿಟ್ಟಿ, ಸ್ಲೀಪ್ ಕಿಟ್ಟಿ, ಫರ್. ಸೊ ಇಲ್ಲಿ ಯಾವ ಶಬ್ದ ರಿಪೀಟ್ ಆಗಿದೆ ಅದನ್ನ, ಯಾವ ಶಬ್ದ ರಿಪೀಟ್ ಆಗಿದೆ? ಕಿಟ್ಟಿ, ಕಿಟ್ಟಿ, ಕಿಟ್ಟಿ. ಹಂಗ ಅನ್ಬಾರ್ದು. ಇಲ್ಲಿ ಕ್ವಶನ್ ಓದಬೇಕು. ಮೊದಲು ಕ್ವಶನ್ ಓದ್ರಿ: ಐಡೆಂಟಿಫೈ ದ ವರ್ಡ್ ದಟ್ ಈಸ್ ರಿಪೀಟೆಡ್ ದ ಮೋಸ್ಟ್. ಹೆಚ್ಚಿಗೆ ಯಾವ ಶಬ್ದ ರಿಪೀಟ್ ಆಗಿದೆ ನೋಡ್ಬರ್ಬೇಕು. ಸರ್ ಪರ್ಪರ್ನು ಬಂದಿದೆ ಅದಂತಲ್ಲ, ಅಲ್ಲಿ ಕ್ವಶನ್ ಚೆನ್ನಾಗಿ ಓದ್ಕೋಬೇಕು. ಕಿಟ್ಟಿ ಇಸ್ ದ ರೈಟ್. ಮುಗಿತಾ? ಸೊ ಇದನ್ನ ನೆಕ್ಸ್ಟ್ ಆಮೇಲೆ ಸಾಲ್ವ್ ಮಾಡೋಣ. ಓಕೆ, ಇದೊಂದು ಸಾಲ್ವ್ ಮಾಡೋಣ. ರೈಟ್ ಎನಿ 4 ವರ್ಡ್ಸ್ ರಿಲೇಟೆಡ್ ಟು ದಿ ಗಿವನ್ ವರ್ಡ್ ಅಂದ್ರೆ, ಈ ಶಬ್ದವನ್ನು ಕೊಟ್ಟಿದ್ದಾರೆ. ಏನದು ಶಬ್ದ? ಈ ಶಬ್ದಕ್ಕೆ ಸಂಬಂಧಪಟ್ಟಂತ ರಿಲೇಟೆಡ್ 4 ಶಬ್ದಗಳನ್ನು ಬರೀರಿ. ಈ ಫಾರೆಸ್ಟ್ ಅನ್ನೋ ಶಬ್ದಕ್ಕೆ ಏನ್ ಸಂಬಂಧಪಟ್ಟಿದೆ ಹೇಳ್ರಿ?
ಟ್ರೀಸ್ ಅಂತ ಬರುತ್ತಾ? ಕರೆಕ್ಟ್. ಆನಿಮಲ್ಸ್ ಅಂತ ಬರ್ತಾವ. ವೆರಿ ಗುಡ್. ಸ್ಪೆಲ್ಲಿಂಗ್ ಬರೆಯೋದ್ ಮುಂದ ಕರೆಕ್ಟ್ ಆಗಿ ಬರೀಬೇಕು. ನಿಮ್ಗೆ ಯಾವ್ದು ಗೊತ್ತದ ಅದನ್ನ ಬರಿಬೇಕು. ಬರ್ಡ್ಸ್, BIRDS. ನೆಕ್ಸ್ಟ್, ಆ ಫಾರೆಸ್ಟ್ ದಲ್ಲಿ ಸ್ನೇಕ್ ಕೂಡ ಇರುತ್ತೆ. ಸಾರ್ 4 ಶಬ್ದಗಳು ಬರಿಬಹುದು. ಮತ್ತೆ ಇನ್ನೂ ಹೆಚ್ಚಿನ ನನ್ಗೆ ಗೊತ್ತಿದ ಒಂದು ಬರೀಲಿಕ್ಕೆ ಹೋಗ್ಬೇಡ. ಓಕೆ, ಮತ್ತೆ ಯಾವ ಬರಿಬಹುದು ಹೇಳ್ರಿ? ಲೀವ್ಸ್ ಬರಿಬಹುದು, ಆ ಪ್ಲಾಂಟ್ಸ್ ಬರಿಬಹುದು, ವೈಲ್ಡ್ ಅನಿಮಲ್ಸ್ ಅಂತ ಬರಿಬಹುದು, ಫ್ಲವರ್ಸ್ ಅಂತ ಬರಿಬಹುದು, ಡಿಫಾರೆಸ್ಟೇಷನ್ ಅಂತ ಬರಬಹುದು, ಫ್ರೂಟ್ಸ್ ಅಂತ ಬರಿಬಹುದು, ಡಿಫಾರೆಸ್ಟೇಷನ್ ಬರಿಬಹುದು. ರೈಟ್. ವಾಟರ್ ಅಂತ ರೈಟ್. ಇವು 2 ಮಾರ್ಕ್ಸ್ ಕ್ವಶನ್. ಇದು 2 ಮಾರ್ಕ್ಸ್ ಕ್ವಶನ್. ಆರಾಮ್ 2 ಮಾರ್ಕ್ಸ್ ಸಿಕ್ಕು. ನೆಕ್ಸ್ಟ್ ಇಲ್ಲಿ ಮೇಕ್ 4 ವರ್ಡ್ಸ್ ಫ್ರಮ್ ಗಿವನ್ ವರ್ಡ್ ಅಂಡ್ ರೈಟ್ ದಮ್. ಈಗ ಒಂದು ಶಬ್ದ ಕೊಟ್ರ ಇದ್ರಲ್ಲಿಂದ ಅಕ್ಷರಗಳ ತಗೊಂಡು, ಲೆಟರ್ಸ್ ಗಳನ್ನ ತಗೊಂಡು ನೀವೇನ್ ಮಾಡ್ಬೇಕು? ಶಬ್ದ ಮಾಡ್ಬೇಕು. ಎಷ್ಟು? 4 4 ವರ್ಡ್ಸ್ ಮಾಡ್ಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಸ್ಟ್ಯಾಂಡ್ ಒಂದಾಯ್ತಾ? ST. ಅಂಡರ್ ಒಂದೈತಲ್ಲ, UNDER. ನೆಕ್ಸ್ಟ್ ಆ AND. ವೆರಿ ಗುಡ್. AND. ರ್ಯಾಟ್, RAT. ರ್ಯಾಟ್. ಆಮೇಲೆ ಕ್ಯಾಟ್ ಬರಲ್ಲ. ಸಿ ಏನೈತಿ ಅವನ್ ಕನ್ಯಾ ಕಡ್ಕೊಂಡು ನಾನು. ನೆಕ್ಸ್ಟ್ ಬರ್ತದ ನೋಡ್ರಿ, EST. REST. ರೆಸ್ಟ್ ಕೂಡ ಬರ್ತೈತಿ. STAR. ಸ್ಟಾರ್. ಸ್ಟಾರ್. ಹೌದೇನಿಲ್? ಆಮೇಲೆ DAT. ಡೇಟ್. ಬ್ಯೂಟಿಫುಲ್ ಶಬ್ದ. ಎಂತ ಶಬ್ದ ಪಟ್ರ ಎಷ್ಟು ಶಬ್ದಗಳು. DAT. ಹೌದಾ? DAT. ಡೇಟ್. ಹೌದೇನಿಲ್? ನೆಕ್ಸ್ಟ್ ಯೂಸ್. USE. ಯೂಸ್. ವೆರಿ ಗುಡ್. ಯೂಸ್. ನೆಕ್ಸ್ಟ್ ಡಸ್ಟ್ ಬರ್ತದೆ ನೋಡ್ರಿ. DUST. ಡಸ್ಟ್. ಡಸ್ಟ್ ಬರ್ತೈತಿ ಮತ್ತು ಡಸ್ಟರ್ ಬರ್ತೈತಿ. ಡಸ್ಟ್ ಅಂದ್ರೆ ಧೂಳು. ನೆಕ್ಸ್ಟ್ ನಂಬರ್. ರೈಟ್. 2 ಮಾರ್ಕ್ಸ್. ಓಕೆ, ಸೊ ಇಷ್ಟು ಬರ್ದ್ರೆ 2 ಮಾರ್ಕ್ಸ್ ಕ್ವಶನ್ಸ್ ಇಲ್ಲ ಆಯ್ತು. ಇಲ್ಲಿ ಫ್ರೇಮ್ ಸೆಂಟೆನ್ಸ್ ಆಫ್ ಯುವರ್ ಓನ್ ಯೂಸಿಂಗ್ ದ ಗಿವನ್ ವರ್ಡ್ಸ್. ಕೆಳಗಡೆ ಕೊಟ್ಟಂತ ಶಬ್ದಗಳನ್ನ ಯೂಸ್ ಮಾಡ್ಕೊಂಡು ಸ್ವಂತ ವಾಕ್ಯ ಮಾಡಿ ಬಂದಿರಿ. ಟೇಬಲ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸಿಂಪಲ್ ಆಯ್ತು ನೋಡ್ರಿ. ಟೇಬಲ್ ಇರುವುದು ಒಂದು ನೌನೆ. ಇದೇನಿದು? ನೌನ್. ಸೊ ನಾನು ಇದಕ್ಕೆ ಸಿಂಪಲ್ ವಾಕ್ಯ ಮಾಡ್ಬೇಕಾದ್ರೆ ಈಸಿ ಮಾಡ್ಬೇಕು. ಮಾರ್ಕ್ಸ್ ಸಿಗ್ಬೇಕಂದ್ರೆ ದೇರ್ ಈಸ್ ಎ ಟೇಬಲ್. ಮುಗಿತು, ಫುಲ್ ಸ್ಟಾಪ್. 1 ಮಾರ್ಕ್ಸ್ ಸಿಗ್ತದೆ. ಇನ್ನೊಂದು ಮಾರ್ಕ್ಸ್ ಬೇಕು ನನಗೆ. ಹೆಂಗೆ? The book is on the table. ಹೌದೇನಿಲ್? ಇನ್ನೇನ್ ನೋಡ್ರಿ, ದ ಕ್ಯಾಟ್ ಈಸ್ ಅಂಡರ್ ದ ಟೇಬಲ್. ದ ಕ್ಯಾಟ್ ಈಸ್ ಅಂಡರ್ ದ ಟೇಬಲ್. ಅದು ನಮ್ಗೆ ಈಸಿ. ಹೌದೇನಿಲ್? ಅದು ಮಾಡ. ಇನ್ನು ಬೈಸಿಕಲ್ ಅಂತ ಕೊಟ್ಟಿದ್ದಾರೆ. ಬೈಸಿಕಲ್ ಅಂದ್ರೆ ಐ ರೈಡ್ ಬೈಸಿಕಲ್. ನಾನು ಬೈಸಿಕಲ್ ನಡೆಸುತ್ತೇನೆ. ಸಿಂಪಲ್ ಆಗಿ ಇಟ್ ಈಸ್ ಮೈ ಬೈಸಿಕಲ್. ದಟ್ ಈಸ್ ಮೈ ಬ್ರದರ್ಸ್ ಬೈಸಿಕಲ್. ಎಷ್ಟು ಮಾಡ್ಬೋದು? ಈಸಿ ಅಲ್ಲ? ರೈಟ್. ಇಲ್ಲಿ ಸಾಲ್ವ್ ದ ಕ್ರಾಸ್ವರ್ಡ್ ಪಜಲ್ ಅಂತಿದೆ. ಇದನ್ನ ಕರೆಕ್ಟ್ ಆಗಿ ಬಂದ್ರೆ 4 ಇಲ್ಲಿಗೆ ಮುಗೀತು. 2 ಮಾರ್ಕ್ಸ್ ಮುಗೀತು. ಇದಾಗನ 3 ಮಾರ್ಕ್ಸ್ ಅದಾವ. ಓಕೆ, ಇದಾಗನ 3 ಮಾರ್ಕ್ಸ್ ಅದಾವ. ಓಕೆ, 3 ಮಾರ್ಕ್ಸ್. ನೆಕ್ಸ್ಟ್ ಇದ್ರ ನೋಡಿ, ಇದೊಂದು ಹೇಳಿ ಬಿಟ್ಬಿಡ್ತೀನಿ ನೋಡ್ರಿ. ಡೌನ್ ಅಂದ್ರೆ ಹಿಂಗ. ಡೌನ್ ಇಲ್ಲಿ ಮಾರ್ಕ್ ಡೌನ್. ಓಕೆ, ಅಕ್ರಾಸ್ ಅಂದ್ರೆ ಹಿಂಗ. ಅಕ್ರಾಸ್ ಅಡ್ಡಲಾಗಿ. ಡೌನ್ ಅಂದ್ರೆ ಹಿಂಗೆ. ಅಕ್ರಾಸ್ ಅಂದ್ರೆ ಹಿಂಗೆ. 2 ಡೌನ್ ಅದಾವ. 1 2. 2 ಡೌನ್, 2 ಅಕ್ರಾಸ್ ಅದಾವ. 3 4.
ವಿ ಸ್ಟಡಿ ಇನ್ ಎಲ್ಲಿ ಸ್ಟಡಿ ಮಾಡ್ತಾರೆ ನೀವು? ಎಲ್ಲಿ ಕ್ಲೂ ಕೊಟ್ರ ಎಸ್ ಅಂತ ಕೊಡ್ತಾರ ಓ ಸ್ಕೂಲಾ SCHOOL ರೈಟ್ ಮುಗಿತಾ ಚಿಲ್ಡ್ರನ್ ಲೈಕ್ ಟು ಫ್ಲೈ ದಿಸ್ ಅಂತ ಇದು ಈ ಕಡೆ ಇಲ್ಲ ಫ್ಲೈ ಫ್ಲೈ ಮಾಡೋದು ಕೈಟ್ ಇದು ಚಿಲ್ಡ್ರನ್ ಲೈಕ್ ಟು ಫ್ಲೈ ದಿಸ್ ಸೊ ಡೌನ್ ಡೌನ್ ಇದು ಡೌನೇ ಬರೀಬೇಕು ಇಲ್ಲಿ ಅಕ್ರಾಸ್ ಇಲ್ಲದ ನೋಡ್ರಿ ವಿ ಯೂಸ್ ಇಟ್ ಟು ರೈಟ್ ಇಲ್ಲಿ ಬರ್ಬೇಕು ಇದು ಇದು ಅಕ್ರಾಸ್ ಅಂತ ಇದು ಫಾರ್ ದ ನಂಬರ್ ದಟ್ ಕಮ್ಸ್ ಆಫ್ಟರ್ 9 2 ಮಾರ್ಕ್ಸ್ ಈಜಿ ಸೊ ನಾವು ಇಲ್ಲಿ ಟೋಟಲ್ ಎಷ್ಟು ಮಾರ್ಕ್ಸ್ ತಗೊಂಡಂಗಾಯ್ತಂದ್ರೆ ಇಲ್ಲಿ 2 ಇಲ್ಲಿ 8 ಮಾರ್ಕ್ಸ್ ತಗೊಂಡೇವಿ 8 ಮಾರ್ಕ್ಸ್ ನೆಕ್ಸ್ಟ್ ಇಲ್ಲಿ 8 ಮಾರ್ಕ್ಸ್ ಆದ ತಕ್ಷಣ ಇಲ್ಲಿ 4 ಮಾರ್ಕ್ಸ್ 12 ಆಯ್ತು ಇದು ಆದ ತಕ್ಷಣನೇ 10 12 ಪ್ಲಸ್ 10 ಸೊ 22 ಮಾರ್ಕ್ಸ್ ವಿ ಹ್ಯಾವ್ ಟೇಕನ್ ಸೊ 40ಕ್ಕೆ ನಾವು ಇಲ್ಲಿವರೆಗೂ ಎಷ್ಟು ಮಾರ್ಕ್ಸ್ ತಗೊಂಡಂಗಾಯ್ತು ಈ 40ಗೆ ನಾವು ಆಲ್ರೆಡಿ ಎಷ್ಟು ಸಾಲ್ವ್ ಮಾಡಿದ್ವಿ 20 ಸೊ ಇನ್ನೆಷ್ಟು ಉಳಿದು 18 ಮಾರ್ಕ್ಸ್ ಅಷ್ಟು ಉಳಿದು ಆರಾಮಾಗಿ ಮಾರ್ಕ್ಸ್ ತಗೋ ಅದಕ್ಕೆ ಪಬ್ಲಿಕ್ ಎಕ್ಸಾಮ್ ಅಂತ ಯಾರು ಭಯ ಪಡುವಂತದ್ದು ಏನೋ ಅವಶ್ಯಕತೆ ಇಲ್ಲ 5ನೇದವ್ರು ಆಯ್ತು 8ನೇದವ್ರು ಆಯ್ತು 9ನೇದವ್ರು ಆಯ್ತು 10 ಆಯ್ತು 11 ಆಯ್ತು 12 ಸೊ ಅದಕ್ಕೆ ಬಹಳಷ್ಟು ಈಸಿ ಇರ್ತದೆ ರಿಮೈನಿಂಗ್ ಕ್ವಶನ್ಸ್ ವಿಲ್ ಸಾಲ್ವ್ ಇನ್ ದ ನೆಕ್ಸ್ಟ್ ಕ್ಲಾಸ್